ಜೈಲುವಾಸ ಅನುಭವಿಸಿದ್ದ A9 ಧನರಾಜ್ ರಿಲೀಸ್ ಆಗಿದ್ದಾನೆ. ಜೈಲಿಂದ ಹೊರಗಡೆ ಬಂದ ಆರೋಪಿಯನ್ನ ಬರಮಾಡಿಕೊಳ್ಳೋದಕ್ಕೂ ಕೂಡ ಯಾರೂ ಬರಲಿಲ್ಲ. ಹೀಗಾಗಿ ಏಕಾಂಗಿಯಾಗಿ ಹೋಗಿದ್ದಾನೆ. ಜೈಲಿನಿಂದ ಮುಖ್ಯ ರಸ್ತೆವರೆಗೂ ಕೂಡ ಕಾಲ್ನಡಿಗೆ ಮೂಲಕ ಧನರಾಜ್ ಹೋಗಿದ್ದಾನೆ. ಬಳಿಕ ಸಂಬಂಧಿಕರ ಕಾರ್ನಲ್ಲಿ ಮನೆಗೆ ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಕೇಸ್ನಲ್ಲಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈತ ಮೆಗ್ಗಾರ್ನಿಂದ ಹಲ್ಲೆ ಮಾಡಿದ್ದಾನೆ ರೇಣುಕಾಸ್ವಾಮಿಗೆ ಅನ್ನುವ ಆರೋಪ ಇದೆ. ಇನ್ನು ವಿಜಯಪುರ ಕೇಂದ್ರ ಕಾರಾಗೃಹದಲ್ಲಿದ್ದ A10 ಆರೋಪಿ ವಿನಯ್ಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ವಿನಯ್ ಬೆಂಗಳೂರಿನ RR ನಗರದಲ್ಲಿರುವ ಸ್ಟೋನಿ ಬ್ರೂಕ್ ಹೋಟೆಲ್ ಮಾಲೀಕ. ಜಾಮೀನು ಪ್ರತಿ ಸಿಕ್ಕ ಬಳಿಕ ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ರಿಲೀಸ್ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಮಾಲಾಧಾರಿಗಳ ಚಿಕಿತ್ಸೆ ಬಗ್ಗೆ ಕಿಮ್ಸ್ ನಿರ್ದೇಶಕ SF ಕಮ್ಮಾರ ಮಾಹಿತಿಯನ್ನು ನೀಡಿದರು. 9 ಮಂದಿ ಮಾಲಾಧಾರಿಗಳಿಗೆ ಸಕಲ ವೈದ್ಯಕೀಯ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಬರ್ನಿಂಗ್ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿದರು. ಇನ್ನು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದೇವೆ. ಅವರ ಬರ್ನಿಂಗ್ ಪ್ರಮಾಣ 70-90% ಇದೆ. ಹೀಗಾಗಿ ಬಹಳ ಕಷ್ಟ ಇದೆ ಅವರಿಗೆ ಚಿಕಿತ್ಸೆಯನ್ನು ಕೊಡೋದು. ಡಾಕ್ಟರ್ ಸರ್ಜನ್ ಸ್ಮಿತಾ ಮಾಹಿತಿಯನ್ನು ನೀಡಿದ್ದಾರೆ. ಕಿಮ್ಸ್ ವೈದ್ಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅವರು ಗಾಯಾಳುಗಳ ಆರೋಗ್ಯವನ್ನು ಪರಿಶೀಲಿಸಿದ್ದೇವೆ ಅಂತೇಳಿ ಹೇಳಿದ್ದಾರೆ. ವೈದ್ಯರು ಸರಿಯಾದ ಕ್ರಮದಲ್ಲಿಯೇ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಆದರೆ ರೋಗಿಗಳ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬದುಕೋದು ಕಷ್ಟ ಅಂತೇಳಿ ಹೇಳಿದ್ದಾರೆ. ಅಂಥದ್ರಲ್ಲಿ 90% ಆಳವಾದ ಸುಟ್ಟ ಗಾಯಗಳಾಗಿರೋದ್ರಿಂದಾಗಿ ಶಕ್ತಿ ಮೀರಿ ಪ್ರಯತ್ನವನ್ನು ಪಡ್ತಿದ್ದೇವೆ ಅನ್ನೋದನ್ನು ತಜ್ಞ ವೈದ್ಯರು ತಿಳಿಸಿದ್ದಾರೆ. Because now Victoria Hospital ಅಲ್ಲಿ 50 bedded burns ward ಇದೆ. That is the biggest in our state. ಅಂದ್ರೆ ಇಂಡಿಯಾಗನ್ನೇ actually that is the 3rd or 4th biggest. So ನಮಗಲ್ಲಿ ಮಾಸ್ ಕ್ಯಾಶುಯಾಲಿಟೀಸ್ ಹಿಂಗೆ ತುಂಬ ಬರುತ್ತೆ. ಮೋಸ್ಟ್ಲಿ LPG ಸಿಲಿಂಡರು ಇಲ್ಲ ಸ್ಟವ್ ಬರ್ಸ್ಟ್ ಆಗಿ ಬಂದಿರೋದು 8 patients, 10 patients, 11 patients ಹಂಗೆ ಬರುತ್ತೆ. ಬಟ್ 70% 60 ಮೇಲೆ ಅದು ಎಸ್ಪೆಷಲಿ ಇಫ್ ದೇ ಹ್ಯಾವ್ ಇನ್ಹಲೇಷನ್ ಬರ್ನ್ಸ್ ಅಂತೀವಿ. ಅಂದರೆ ಅವರು ದೇ ವುಡ್ ಹವ್ ಇನ್ಹೇಲ್ಡ್ ದ ಸ್ಮೋಕ್, ಅದೆಲ್ಲ ಲಂಗ್ಸ್ ಒಳಗೆ ಹೋಗಿರುತ್ತೆ. ಅದೆಲ್ಲ ಆದಾಗ ಚಾನ್ಸಸ್ ಆರ್ ವೆರಿ ಲೆಸ್ ಖಂಡಿತ. ಯಾಕೆಂದರೆ ಪರ್ಸೆಂಟೇಜ್ ಆಫ್ ಬರ್ನ್ಸು ಕಮ್ಮಿ ಇದೆ. ಆ್ಯಂಡ್ ಇನ್ಹಲೇಷನ್ ಬರ್ನ್ಸ್ಗೆ ದೇ ಆರ್ ಆಲ್ರೆಡಿ ಟ್ರೀಟಿಂಗು. ಸೊ ದಟ್ ಕಿಡ್ ಡೆಫಿನೆಟ್ಲಿ ಚಾನ್ಸಸ್ ಆರ್ ಮಚ್. ಅಮಿತ್ ಶಾರನ್ನ ವಜಾ ಮಾಡುವಂತೆ ರಾಜ್ಯದ ಎಲ್ಲೆಡೆ ಆಕ್ರೋಶ ಭುಗಿಲೆದಿದೆ. ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಭಾಗಿಯಾಗಿದ್ದರು. ಅಮಿತ್ ಶಾ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು. ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಜಿಲ್ಲಾಧ್ಯಕ್ಷರು, ಮೇಯರ್ ಅವರು ಪ್ರತಿಭಟನೆ ವೇಳೆ ಸಂಸದೆ ಅಮಿತ್ ಶಾ ಫೋಟೋವನ್ನು ತೋರಿಸಿ ಈ ವ್ಯಕ್ತಿ ಹೇಳಿದ್ದು ನೋಡಿ ಎಂದು ವ್ಯಂಗ್ಯವಾಡಿದ್ದಾರೆ. ಸಮಾನತೆ ನೀಡಿದ ವ್ಯಕ್ತಿಗೆ ಗೌರವ ಕೊಡಬೇಕು, ಆದರೆ ಅದನ್ನು ಮೀರಿ ಅಮಿತ್ ಶಾ ಮಾತನಾಡಿದ್ದಾರೆ. ಈ ಕೂಡಲೇ ಅವರು ಕ್ಷಮೆಯಾಚಿಸಬೇಕು, ಅವರನ್ನ ಸಚಿವ ಸ್ಥಾನದಿಂದ ತೆರವು ಮಾಡಿ ಅಂತೇಳಿ ಆಗ್ರಹಿಸಿದ್ರು. ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತೇಳಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಆಗ್ರಹ ಮಾಡಿದರು. ಫಂಡಮೆಂಟಲ್ ಡ್ಯೂಟೀಸ್ ಏನೇನಿದೆ, ಫಂಡಮೆಂಟಲ್ ರೈಟ್ಸ್ ಏನೇನಿದೆ ಎಲ್ಲದೂ ಕೂಡ ನಮ್ಮ ಸಂವಿಧಾನ ನಮಗೆ ಹೇಳುತ್ತೆ. ಇಂಥ ಸಂವಿಧಾನ ಶಿಲ್ಪಿಗೆ ಅವಮಾನ ಆಗೋ ರೀತಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂಥೇಳಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೆಂಡಕಾರಿದ್ದಾರೆ. ಸಮಾನತೆ ನೀಡಿದ ಸಂವಿಧಾನ ಶಿಲ್ಪಿಗೆ ಅಗೌರವವನ್ನು ತೋರಿದ್ದಾರೆ. ಅಂಬೇಡ್ಕರ್ ಅಭಿಮಾನಿಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಕಿಡಿಕಾರಿದ್ರು. 400ಕ್ಕಿಂತ ಹೆಚ್ಚು ಸ್ಥಾನ ಬಿಜೆಪಿ ಗೆದ್ದಿದ್ರೆ ಸಂವಿಧಾನ ಉಳಿತಾ ಇರಲಿಲ್ಲ ಅಂತೇಳಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಡಿಸಿಸಿ ಬ್ಯಾಂಕ್ನಿಂದ 19 ನೂತನ ಶಾಖೆಗಳನ್ನು ಆರಂಭಿಸಲು ಸಜ್ಜಾಗಿದ್ದಾರೆ. ಶೂನ್ಯ ಬಡ್ಡಿ ದರದಲ್ಲಿ 1,200 ಕೋಟಿ ರೂಪಾಯಿ ಕೃಷಿ ಬೆಳೆ ಸಾಲ ನೀಡುವ ಚಿಂತನೆ ನಡೆಸಿದ್ದಾರೆ. ಈಗಾಗಲೇ ಸೊರಬ ತಾಲೂಕಿನ ಜಡೆ, ಶಿಕಾರಿಪುರ ತಾಲೂಕಿನ ಸುಣ್ಣದಕೊಪ್ಪ, ಭದ್ರಾವತಿ ತಾಲೂಕಿನ ಕಲ್ಲಿಹಾಳ ಗ್ರಾಮಗಳಲ್ಲಿ 3 ಹೊಸ ಶಾಖೆಗಳನ್ನು ಆರಂಭಿಸಲಾಗಿದೆ. ಹೊಸ ಶಾಖೆ ಆರಂಭಕ್ಕೆ ರಿಸರ್ವ್ ಬ್ಯಾಂಕ್ಗೆ ಅನುಮತಿ ಕೋರಿದ್ದಾರೆ. ಮತ್ತು ಬ್ಯಾಂಕಿನ ಬೇರೆ ಬೇರೆ ಸಂದರ್ಭದಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಕೊಡುವಂಥ ಕೆಲಸಕ್ಕೆ ಏನು ಮಾಡಿದ್ವಿ ಅವನ್ನು ಕೂಡ ನಮ್ಮ ಸದಸ್ಯರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ.
ಒಂದು ವಿಶೇಷ ಅಂದರೆ ಈ ನಮ್ಮ ಆಡಳಿತ ಮಂಡಳಿ ಬಂದು 6 ತಿಂಗಳು ಆಗಿದೆ, 6 ತಿಂಗಳು ಆಗ್ತಾ ಇದೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎಂದು ಆರೋಪಿಸಿ ಎಬಿವಿಪಿ ಪ್ರತಿಭಟನೆ ನಡೆಸಿದೆ. ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿಯನ್ನು ನಿಗದಿತ ಸಮಯಕ್ಕೆ ನೀಡ್ತಾ ಇಲ್ಲ ಅಂತೇಳಿ ಕಿಡಿಕಾರಿದ್ರು. ಏಕರೂಪ ವೇಳಾಪಟ್ಟಿ ಕುರಿತು ರಾಜ್ಯ ಸರ್ಕಾರದ ನಿರ್ದೇಶನ ಇದ್ರೂ ಕೂಡ ಅದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ವಿದ್ಯಾರ್ಥಿಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದನ್ನು ಪರಿಣಾಮಕಾರಿಯಾಗಿ ಇದರಿಂದಾಗಿ ಕೆಲಸ ನಡೀತಾ ಇಲ್ಲ. ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ನೀಡಿದೆ ಎಬಿವಿಪಿ. ಟೈಮ್ ಟೇಬಲ್ ಅನ್ನ ತರಾತುರಿಯಲ್ಲಿ ಏಕರೂಪ ವೇಳಾಪಟ್ಟಿಯನ್ನ ನಿಗದಿಗೊಳಿಸುವ ಹಿನ್ನೆಲೆಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದವರು ಬೇಗನೆ ಟೈಮ್ ಟೇಬಲ್ ಅನ್ನ ಹಾಕೋದ್ರ ಮೂಲಕ ವಿದ್ಯಾರ್ಥಿಗಳ ಮೇಲೆ ತುಂಬಾನೇ ಹೊರೆ ಆಗ್ತಾ ಇದ್ದಾರೆ. ವರ್ಕಿಂಗ್ ಡೇಸ್ ಅನ್ನ ತುಂಬಾ ಬೇಗ ಮಾಡಿದ್ದಾರೆ. 13 ವರ್ಕಿಂಗ್ ಡೇಸ್, ಅದನ್ನ 6ಕ್ಕೆ ಮಾಡಿದ್ರು, ಮತ್ತೆ ಇವಾಗ 13ಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದ್ರೆ ಇದರಿಂದ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ CN ಮಂಜುನಾಥ್ ಸಂಸದರಾಗಿದ್ದಾರೆ. ವೈದ್ಯ ವೃತ್ತಿಯನ್ನ ಅವರು ಮುಂದುವರಿಸಿದ್ದಾರೆ. ಕಾರ್ಯನಿಮಿತ್ತ ಡಾಕ್ಟರ್ CN ಮಂಜುನಾಥ್ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದರು. ಅದೇ ವೇಳೆ ಆಸ್ಪತ್ರೆಯಲ್ಲಿದ್ದ ಮಹಿಳೆಗೆ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ತಕ್ಷಣ ಅಲ್ಲೇ ಇದ್ದ CN ಮಂಜುನಾಥ್ ಅವರು ಸ್ಟೆಥೋಸ್ಕೋಪ್ ಅನ್ನು ಹಿಡ್ಕೊಂಡು ಮಹಿಳೆಯ ತಪಾಸಣೆಯನ್ನು ಮಾಡಿ ಔಷಧಿಯನ್ನು ಬರೆದುಕೊಟ್ಟಿದ್ದಾರೆ. ಸಂಸದರ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿ ಡ್ರೋನ್ ಪ್ರತಾಪ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಕಳೆದ 9 ದಿನಗಳ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಡ್ರೋನ್ ಪ್ರತಾಪ್ ಮಧುಗಿರಿ ಉಪ ಕಾರಾಗೃಹದಿಂದ ಬಿಡುಗಡೆ ಆಗಿ ಮನೆಗೆ ತೆರಳಿದ್ದಾರೆ. ಮಧುಗಿರಿಯ ಜನಕಲೋಟಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ಸೋಡಿಯಂ ಸ್ಫೋಟಿಸಿದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು ಡ್ರೋನ್ ಪ್ರತಾಪ್. ಇನ್ನು ಡ್ರೋನ್ ಪ್ರತಾಪ್ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ನ್ಯಾಯ ಬೇಕು ಅಂತ ಹೇಳಿ ಕೇಳಿದ್ದಾರೆ. ಡ್ರೋನ್ ಪ್ರತಾಪ್ ಕಿಡಿಕಾರಿದ್ದಾರೆ. ದೇಶಾದ್ಯಂತ 100 ಎಕ್ಸ್ಪೆರಿಮೆಂಟ್ ಪೋಸ್ಟ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಯಾಕೆ ಅರೆಸ್ಟ್ ಮಾಡಿದೆ, ನನ್ನೊಬ್ಬನನ್ನೇ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಜಿಗಟ್ಟಲೆ ಸೋಡಿಯಂ ಉಪಯೋಗಿಸಿ ಬೇರೆಯವರೆಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಆದರೆ ನನ್ನೊಬ್ಬನನ್ನೇ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಅಂದರೆ ನನಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ರು ಡ್ರೋನ್ ಪ್ರತಾಪ್. ದೇಶಾದ್ಯಂತ 100 ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ. ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ, ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? ತುಂಬ ಜನ ಯೂಟ್ಯೂಬರ್ಸು ಅಬ್ರಾಡಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು, IPC ದೇಶದಲ್ಲಿ ಎಲ್ರಿಗೂ ಒಂದೇ. ಕೋಲಾರದ ಬಂಗಾರಪೇಟೆಯಲ್ಲಿ ಖಾಸಗಿ ಒಡೆತನದ ಗಾಲ್ಫ್ ಸಂಸ್ಥೆಗೆ ಸರ್ಕಾರದ 54 ಎಕರೆ ಜಮೀನು ಮಂಜೂರು ಮಾಡಲು ಯತ್ನಿಸಲಾಗ್ತಾ ಇದೆ.